ಕೂಲಿಯನ್ನು ಇಲ್ಲಿ ಸ್ಥಳೀಯ ನಿರ್ಧಾರ ಮಾಡ್ತಾ ಇದ್ದೀವಿ. ಪಂಚಾಯಿತಿಗಳಲ್ಲಿ ವೇತನವನ್ನ ನಿರ್ಧಾರ ಮಾಡಿ ನಾವು ಕೊಡ್ತಾ ಇದ್ದೀವಿ ಪಂಚಾಯಿತಿ. ಈಗ ಹಾಗಿಲ್ಲ, ಕೇಂದ್ರ ಸರ್ಕಾರ ಏನು ಅನುದಾನ ಕೊಡುತ್ತೋ ಅದನ್ನ ಸರಿತೂಗಿಸ್ಕೊಂಡು ಕೂಲಿ ನಿರ್ಧಾರ ಆಗುತ್ತೆ ಹೊರತು ಕೂಲಿಯಲ್ಲಿ ಕೂಡ ಕನಿಷ್ಠ ವೇತನ ಸಿಗುತ್ತೆ ಅಂತಕ್ಕಂಥ ಖಾತ್ರಿ ಇಲ್ಲ. ಕಾರ್ಮಿಕರಿಗೂ ಕೂಡ ವಂಚನೆ ಆಗುವಂತ ಸಾಧ್ಯತೆ ಇದೆ. ಕೂಲಿಗಳಿಗೆ ಅವರ ಶ್ರಮಕ್ಕೆ ತಕ್ಕಂತ ಬೆಲೆ ಸಿಗೋದಿಲ್ಲ. ಆ ಥರ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಈ ಎಲ್ಲ ಕೆಲಸಗಳು ನಿರ್ಧಾರ ಆಗ್ಬೇಕಾದ್ರೆ 6 ತಿಂಗಳ ಮುಂಚೆ ಒಂದು ಬೇಡಿಕೆ ಕಳಿಸ್ಬೇಕು, ಅದನ್ನು ಅವರು ಅನುಮೋದಿಸಬೇಕು. ಅನುಮೋದಿಸಿದ ನಂತರ ಅನುದಾನ ಆಧಾರಿತವಾಗಿ ಬರತಕ್ಕಂಥ ಹಣವನ್ನ ಅವಲಂಬಿಸಿ ಪಂಚಾಯಿತಿಗಳು ಕೆಲಸವನ್ನು ಪ್ರಾರಂಭ ಮಾಡಬೇಕು. ಮತ್ತು ಒಂದು ಹೊರೆಯನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕಿದ್ದಾರೆ. ಇಡೀ ಸ್ಕೀಮ್ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರಕ್ಕೆ ಯಾವುದೇ ಪಾಲಿಲ್ಲ. ಆದರೆ ಖರ್ಚಾಗುವ ಹಣದಲ್ಲಿ ಮುಂಚೆ 100% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ ಹಣಕಾಸಿನ ಅವ್ಯವಸ್ಥೆಯ ಮಧ್ಯೆ ಬಹಳ ಅಭಿವೃದ್ಧಿ ಹೆಸರನ್ನು ಹೇಳ್ತಾ ಇದ್ರು ಸಹ 40% ರಾಜ್ಯ ಸರ್ಕಾರ ಕೊಡಬೇಕು. ಮೊದಲು ಇರಲಿಲ್ಲ, 100% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಹಣದ ಕೊರತೆ ಅಲ್ಲಿದೆ. ಅದನ್ನು ಮುಚ್ಚಾಕಕ್ಕೋಸ್ಕರ 60-40 ರೇಷಿಯೋ, 40% ರಾಜ್ಯ ಸರ್ಕಾರ ಕೊಡಬೇಕು. ಆದರೆ ಕೇಂದ್ರ ಸರ್ಕಾರದ ಹೆಸರು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳಿ ಆ ಮಸೂದೆ ಹೇಳುತ್ತೆ. ಆದರೆ ಹಣವನ್ನು ನಾವು ಕೊಡಬೇಕು. ರಾಜ್ಯ ಸರ್ಕಾರದ ಎಲ್ಲಿಯೂ ಪಾತ್ರ ಇಲ್ಲ, ಕೇವಲ ಎಕ್ಸಿಕ್ಯೂಷನ್ ಮಾತ್ರ ಪಂಚಾಯಿತಿದು. ಈ ಥರ ಹಣದ ಹೊರೆಯನ್ನು ಕೂಡ ಪಂಚಾಯಿತಿಗಳ ಮೇಲೆ ಹಾಕಿದ್ದಾರೆ. ಇದನ್ನು ಹಾಕಿ ಇದೆಲ್ಲದನ್ನು ಮರೆಮಾಚೋ ದೃಷ್ಟಿಯಿಂದ ಗ್ರಾಮೀಣ ಭಾರತಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ಮರೆಮಾಚಿ ಮಹಾತ್ಮ ಗಾಂಧಿ ಹೆಸರನ್ನೂ ತೆಗೆಯುವ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಹೊಸ ಸುಳ್ಳು ಪ್ರಚಾರ. ಜಿ ರಾಮ್ಜಿ ಎಲ್ಲಿದೆ? ಜಿ ರಾಮ್ಜಿ ಇಲ್ಲಿ ಶಾಸಕರು ಮಾತಾಡೋದು ನೋಡಿದ್ವಿ. ಮಹಾತ್ಮ ಗಾಂಧಿಯ ಎದೆಯಲ್ಲಿ ರಾಮನ ಹೆಸರು ಇದ್ದಿದ್ದರಿಂದ ರಾಮ ತಂದಿದ್ದೀವಿ ಅಂತ. ರಾಮನ ಹೆಸರಿಗೆಲ್ಲ ಅವಕಾಶ ಇದೆ? ಅದನ್ನು ಯಾಕೆ ಬಳಕೆ ಮಾಡ್ತಾ ಇದ್ರಿ? ಬಿಲ್ಲನ್ನೇ ಇಂಟ್ರೊಡ್ಯೂಸ್ ಮಾಡುವಾಗ ವಿ ಜಿ ರಾಮ್ಜಿ ಅಂತಾನೆ ಹೇಳ್ತಾರೆ. ಆದರೆ ಫುಲ್ ಅಬ್ರವೇಷನ್ ವಿವರಿಸಿದ್ರೆ ಅಲ್ಲಿ ರಾಮನಿಗೆ ಜಾಗವೇ ಇಲ್ಲ. ರಾಮನನ್ನ ಎಲ್ಲಿ ಸಿಕ್ಕರು ಬಿಡಂಗಿಲ್ಲ, ಎಲ್ಲಿದ್ದು ಹಿಡಿದು ಎಳೆದಾಡೋದೆ. ಅವನನ್ನ ಕರ್ಕೊಂಡು ಬಂದು ರಾಜಕೀಯದಲ್ಲಿ ನಿಲ್ಲಿಸಿ ರಾಮ ಇಲ್ಲಿಂದ ನಮ್ಮ ದೇಶ ಬಿಟ್ಟೆ ಓಡೋಗ್ಬಿಡ್ಬೇಕು, ಅಷ್ಟೊಂದು ದುರ್ಬಳಕೆ ರಾಮನ ಹೆಸರಿನಲ್ಲಿ. ಆ ಥರದನ್ನು ಮಾಡ್ತಾ ಇದ್ದಾರೆ. ಇದು ರದ್ದಾಗಬೇಕು. ನಿರುದ್ಯೋಗ ಪ್ರಮಾಣ ಇದರಿಂದ ಹೆಚ್ಚಾಗ್ತಾ ಇದೆ. ಖಾತ್ರಿಯಾಗಿ ಉದ್ಯೋಗ ಸಿಗೋದಿಲ್ಲ. ಕನಿಷ್ಠ ವೇತನ ಕೂಡ ಗ್ಯಾರಂಟಿ ಇಲ್ಲ. ಅನುದಾನ ಆಧಾರಿತವಾಗಿರೋದ್ರಿಂದ ಕಾರ್ಮಿಕರ ಶೋಷಣೆ, ಒತ್ತಡ ಜಾಸ್ತಿ ಆಗುತ್ತೆ. ಕಾಮಗಾರಿಯ ಲಭ್ಯತೆ ಯಾವಾಗ ಕಡಿಮೆ ಆಗುತ್ತೆ, ಪೈಪೋಟಿ ಶುರುವಾಗುತ್ತೆ, ಅಲ್ಲಿರ್ತಕ್ಕಂಥ ಸ್ಥಾನೀಯವಾಗಿ ಅವ್ರನ್ನ ಶೋಷಣೆ ಮಾಡುವಂಥ ಎಲ್ಲ ಅವಕಾಶಗಳು ಅಲ್ಲಿ ಸಿಕ್ಕುತ್ತೆ. ಆ ದೃಷ್ಟಿಯಿಂದ ಹೊಸ ತಂದಿರೋದು ರದ್ದಾಗಬೇಕು. ನಮ್ಮ ವಿಕೇಂದ್ರೀಕರಣ ವ್ಯವಸ್ಥೆಯೊಳಗೆ ಗ್ರಾಮ ಪಂಚಾಯತ್ಗಳು ಬಲಾಢ್ಯವಾಗಬೇಕು ಅಂತಿತ್ತು. ಆದರೆ ಈಗ ಪಂಚಾಯತಿಗಳನ್ನ ನಿಸ್ತೇಜನಗೊಳಿಸಿ ಅದು ಕೇವಲ ಅನುಷ್ಠಾನ ಮಾಡುವಂಥ ಏಜೆನ್ಸಿ, ಅದರ ಹಕ್ಕನ್ನ ಅಧಿಕಾರವನ್ನ ಮೊಟಕುಗೊಳಿಸಿರ್ತಕ್ಕಂಥ ಇದನ್ನ ಮಸೂದೆಯನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಸ್ಥಳೀಯ ಕಾಮಗಾರಿಗಳ ನಿರ್ಧಾರ ಮಾಡಬೇಕಾದ್ದು ಪಂಚಾಯಿತಿಯ ಹೊರತು ಕೇಂದ್ರ ಸರ್ಕಾರ ಅಲ್ಲ. ಅದರ ಹಕ್ಕನ್ನು ಮತ್ತೆ ಮರುಸ್ಥಾಪಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ವಿಕಸಿತ ಭಾರತ್ ಏನ್ ಜಿ ರಾಮ್ಜಿ ಅಂತ ತಪ್ಪಾಗಿ ಹೇಳ್ತಾ ಇದ್ದಾರೆ, ಆ ಮಸೂದೆಯನ್ನ ವಾಪಸ್ ತೆಗೆದುಕೊಂಡು ಹಳೆಯ ಮನ್ರೇಗಾವನ್ನ ಜಾರಿ ಮಾಡಬೇಕು, ಪುನಃಸ್ಥಾಪನೆ ಮಾಡಬೇಕು, ಜನರ ಉದ್ಯೋಗದ ಹಕ್ಕನ್ನ ಸ್ಥಾಪಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಪಂಚಾಯಿತಿಯ ಸ್ವಯಂ ಆಡಳಿತದ ಹಕ್ಕೇನಿದೆ, ಪ್ರಜಾತಂತ್ರದೊಳಗೆ ಸ್ಥಾನೀಯ ಆಡಳಿತ, ಅದರ ಶಕ್ತಿಯನ್ನ ಪುನಃ ಉಳಿಸಿಕೊಡಬೇಕು ಅಂತಕ್ಕಂಥ ಒತ್ತಾಯದ ದೃಷ್ಟಿಯಲ್ಲಿ AICC ನಮ್ಮ ಪಕ್ಷ ಇದರ ವಿರುದ್ಧ ಹೋರಾಟದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಈ ಜನಕ್ಕೆ ನಮ್ಮ ವಿರೋಧ ಪಕ್ಷದವರು ಮಸೂದೆಯ ಏನು ಅಂತ ಸ್ಪಷ್ಟವಾಗಿ ವಿವರಿಸಿ ರಾಮನ ಹೆಸರನ್ನ ಹೇಳಿ ಭಾವನಾತ್ಮಕವಾಗಿ ಒಂಥರ ಧರ್ಮದ ಭಾವನೆಗಳನ್ನ ಜಾಗೃತಿಗೊಳಿಸಿ ದುರುಪಯೋಗಪಡಿಸ್ಕೊಳ್ಳೋ ಬದಲಾಗಿ ಆ ಆಕ್ಟ್ ಅನ್ನ ತಾವೇನು ಮಾಡಿದ್ದೀವಿ, ಮುಂಚೆ ಏನಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿ ಚರ್ಚೆಗೆ ಬೇರೆ ಕೆಲವೊಮ್ಮೆ ಟಿವಿಯಲ್ಲಿ ಆಹ್ವಾನ ಮಾಡೋದು ನೋಡ್ತಾ ಇದ್ದೆ ನಾವು. ನಮ್ಮ
KPC ಅಧ್ಯಕ್ಷರು ಆಹ್ವಾನವನ್ನು ಸ್ವೀಕಾರ ಮಾಡಿದ್ದಾರೆ, ಚರ್ಚೆಗೆ ಬರ್ತೇವೆ ಅಂತ. ಆ ಥರ ಗ್ರಾಮೀಣ ಬದುಕಿಗೆ ಕೈ ಹಾಕಿ ಸ್ವಾತಂತ್ರ್ಯನ ಕಸ್ಕೊಂಡಿರ್ತಕ್ಕಂಥ ಈ ಹೊಸ ಮಸೂದೆಯನ್ನು ರದ್ದುಪಡಿಸಬೇಕು, ಹಳೆಯ ಮನ್ರಾಗವನ್ನು ಪುನಃ ಸ್ಥಾಪಿಸಬೇಕು ಅಂತ ಒತ್ತಾಯವನ್ನು ಪಕ್ಷ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಅದಕ್ಕೆ ತಕ್ಕಂಥ ವೇದಿಕೆ ನಡೀತಾ ಇದೆ. ನಮ್ಮ ಜಿಲ್ಲಾಧ್ಯಕ್ಷರು ವಿವರಿಸ್ತಾರೆ, ಇಡೀ ತಾಲೂಕುಗಳ ಪ್ರವಾಸವನ್ನು ಮಾಡಿದ್ದಾರೆ. ಇದರ ವಿರುದ್ಧ ಹೋರಾಟವನ್ನು ಸಂಘಟಿಸ್ತಾ ಇದ್ದೇವೆ. ಅದರ ವಿವರಗಳನ್ನು ಸನ್ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷರು ಕೊಡ್ತಾರೆ. ನಾನು ಹೇಳಿದ ಅಂಶದಲ್ಲಿ ನಾನು ಕೇಳುವಂಥ ಅಂಶಗಳಿದ್ದರೆ ತಾವು ಕೇಳ್ಬೋದು. ನೀವು ಹೇಳದಂತೆಯೇ ಕೋಟಿಗಟ್ಟಲೆ ಪೇಮೆಂಟ್ ಬಾಕಿ ಇದ್ದರೆ ಅದರ ಹೊಣೆಗಾರರು ಕೇಂದ್ರ ಸರ್ಕಾರ. ಅಷ್ಟು ಪೇಮೆಂಟ್ 100% ಪೇಮೆಂಟ್ ಮಾಡಬೇಕಾಗಿದ್ದು ಕೇಂದ್ರ ಸರ್ಕಾರ ಹೊರತು ಅದು ರಾಜ್ಯ ಸರ್ಕಾರದ ಪಾಲಿಲ್ಲ. ತಮ್ಮ ವಿಫಲತೆಯನ್ನು ಮುಚ್ಕೊಳ್ಳೋಕೆ ತಿದ್ದುಪಡಿ ಯಾಕೆ ಅನುದಾನವನ್ನು ಕೊಟ್ಟರೆ ಆಗ್ತಿತ್ತಲ್ಲ. ಎರಡನೇದು ಭ್ರಷ್ಟಾಚಾರ ಆಗ್ತಾ ಇದ್ದಂತೆ ನೀವು 2014 ಅಧಿಕಾರಕ್ಕೆ ಬಂದು 25ರವರೆಗೆ ನಿಮಗೆ ಗೊತ್ತಾಗ್ಲಿಲ್ವಾ ಇದು? ಈ 10-11 ವರ್ಷಗಳ ಕಾಲ ಆಳ್ವಿಕೆ ನೀವೇ ಮಾಡಿದ್ರಿ. ನಿಮ್ಮ ಕೈಲಿ ಸರ್ಕಾರಗಳಿತ್ತು, ನೀವೇ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಂಥವ್ರು, ನೀವೇ ಆಡಿಟ್ ಮಾಡ್ತಾ ಇದ್ರಿ. 11 ವರ್ಷಗಳ ನಂತರ ಮಹಾತ್ಮ ಗಾಂಧಿ ಹೆಸರನ್ನು ಯಾವ ಕಾರಣಕ್ಕೆ ತೆಗಿಬೇಕು ಅಂತ ತಮಗೆ ಅನಿಸ್ತಿದೆಯೋ ಗೊತ್ತಿಲ್ಲ. 11 ವರ್ಷಗಳ ನಂತರ ನೀವು ಇದನ್ನ ಹೇಳ್ತಾ ಇದ್ದೀರಿ. ಆ ಥರ ಭ್ರಷ್ಟಾಚಾರ ಆಗಿದ್ರೆ ಯಾರು ಮಾಡಿದ್ದಾರೆ? ತಮ್ಮದೇ ಸರ್ಕಾರ. ಇಲ್ಲೇನೆ ನೆನಪಿಸ್ತೇನೆ, ಹೆಸರುಗಳೆಲ್ಲ ಗೊತ್ತಾಗುತ್ತೆ ತಮಗೆ. ವಿರೋಧ ಪಕ್ಷದ ಒಬ್ಬ ನಾಯಕರು ಶಾಸಕರಾಗಿದ್ದಂಥವ್ರು, ಬಿಜೆಪಿ ಒಬ್ಬ ಹಿರಿಯ ನಾಯಕರು, ರಾಜ್ಯ ಮಟ್ಟದ ನಾಯಕರು, ಅವರು ಈ ತರದ ಒಂದು ಕಾರ್ಡ್ ಮಾಡಿಸ್ಕೊಂಡಿದ್ರು ನಮ್ಮ ಜಿಲ್ಲೆಯಲ್ಲಿ, ಜಾಬ್ ಕಾರ್ಡ್. ಶಾಸಕರಾಗಿದ್ದವರು ಅದನ್ನ ಮಾಡಿದವರು ಯಾರು? ಯಾರ ಕಾಂಗ್ರೆಸ್ ನಾಯಕರ ಹತ್ರ ಜಾಬ್ ಕಾರ್ಡ್ ಮಾಡ್ಕೊಂಡಿದ್ರ? ಬಿಜೆಪಿಯ ನಾಯಕರು, ಬಿಜೆಪಿಯ ಶಾಸಕರಾಗಿದ್ದಂಥವ್ರು ಅಲ್ಲಿ ಕೆಲಸವನ್ನೇ ಮಾಡದೆ ಜಾಬ್ ಕಾರ್ಡ್ ಇಟ್ಕೊಂಡು ತಮ್ಮ ಪ್ರಭಾವದ ಆಧಾರದ ಮೇಲೆ ಕೂಲಿ ತಗೊಳ್ತಾ ಇದ್ರಲ್ಲ. ಆ ಥರದ ಭ್ರಷ್ಟಾಚಾರ ಆಗಿದ್ದರೆ ವಿರೋಧ ಪಕ್ಷದವರ ಕಡೆಯಿಂದ ಆಗಿದೆ ಹೊರತು ಕಾಂಗ್ರೆಸ್ ಕಡೆಯಿಂದ ಅಲ್ಲ. ಆಗ ಅವ್ರು ಮಾಡೋ ಭ್ರಷ್ಟಾಚಾರ ಅವರೇ ನಿಯಂತ್ರಿಸ್ಕೋಬೇಕಿತ್ತು.